गाइस वेलकम बैक टू मೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ಸ್ಯಾಟರ್ಡೆ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅರೌಂಡ್ 12:30 ಆ ಥರ ಆಗಿರಬೇಕು. ಈಗಷ್ಟೇ ಸ್ನಾನ ಮಾಡ್ಕೊಂಬಂದು ಮಾಯ್ಶ್ಚರೈಸರ್ ಬದಲು ನಾನು ಇವತ್ತು ಇದು ಲಿವರ್ ಆಯುಷ್ದು ಕ್ರೀಮ್ ಹಚ್ಕೊಂಡಿದ್ದೀನಿ. ಫೇರ್ನೆಸ್ ಕ್ರೀಮ್ ಅಂತೆ. ಬಟ್ ನಂಗೆ ತುಂಬ ಇಷ್ಟ. ಅದು ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಸ್ಕಿನ್. ನೋಡ್ಬೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಷ್ಟಿದೆಯೋ ಎಷ್ಟಿಲ್ಲೋ ಗೊತ್ತಿಲ್ಲ, ಬಟ್ ತುಂಬ ನನಗೆ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ ಬದಲು ಅದನ್ನು ಹಚ್ಕೊಂಡಿದ್ದೀನಿ. ಅದಾದಮೇಲೆ ಲ್ಯಾಕ್ಮಿದು ಸನ್ ಎಕ್ಸ್ಪರ್ಟ್ ಯಾವುದು ಅಂತ ಹೇಳಿದ್ರೆ ಇದು ಅಲ್ಟ್ರಾಮೇಟ್ ಲೋಷನ್ ಅಂತ. ನನಗೆ ತುಂಬ 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 ಇಷ್ಟ. ಇದು ಮುಂಚೆಯಿಂದನೂ ತುಂಬ ಇಷ್ಟ. ತುಂಬ ಲೈಟ್ ಆಗಿದೆ. ಮಾಯ್ಶ್ಚರೈಸರ್ ಆಗಿರ್ಬೋದು ಮತ್ತು ಸನ್ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡುತ್ತೆ ಇದು. ಸೊ ಇಷ್ಟು ತೊಗೊಂಡಿದ್ದೀನಿ. ತುಂಬ ಲೈಟ್ ಆಗಿದೆ. ಇದ್ರದ್ದು ಅರೋಮಾ ಅಂತೂ ನಂಗೆ ತುಂಬ ತುಂಬ ಇಷ್ಟ. ತುಂಬಾ ಚೆನ್ನಾಗಿದೆ. ಆಸ್ ಅ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆಸ್ ಅ ಸನ್ಸ್ಕ್ರೀನೇ ಇದು. ಹಾಗೆ ಇಲ್ಲಿ ನೋಡ್ಬೋದು ನೀವು. ಒಂದು ನಿಮಿಷ ನಾನು ಅಪ್ಲೈ ಮಾಡ್ಬಿಟ್ಟು ಬರ್ತೀನಿ. ಓಕೆ, ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಬಂದೆ. ಸ್ವಲ್ಪ ಸ್ಟಿಕ್ಕಿನೆಸ್ ಕಾಣಿಸ್ತಾ ಇದೆ. ಆಮೇಲೆ ಒಂದು ಸ್ವಲ್ಪ ಹೋಗೋಕ್ಕೂ ಮುಂಚೆ ಪೌಡ್ರನ್ನ ಅಪ್ಲೈ ಮಾಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಇದಿಷ್ಟು ಸುಟ್ಬಿಟ್ಟಿದೆ. ಏನಕ್ಕೆ ಸುಡ್ತು ಅಂತ ಹೇಳಿದ್ರೆ 1 ವೀಕ್ ಆಯಿತು. 1 ವೀಕ್ವರೆಗೂ ನಂಗೆ ಗೊತ್ತಾಗಲಿಲ್ಲ. ಅದು ಇವಾಗ 1 ವೀಕ್ ಆದಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಬಿಸಿ ಹಾಲನ್ನ ನಾನು ಕಾಫಿ ಬೆರೆಸೋಕ್ಕೆ ಅಂತ ಒಂದು ಕಪ್ಪಲ್ಲಿ ಓವನಲ್ಲಿ ಬಿಸಿ ಮಾಡಿದೆ. ಗ್ಲಾಸ್ ಇಟ್ಕೊಂಡಿದ್ದೆ, ಅಂದ್ರೆ ಸ್ಟೀಲ್ ಗ್ಲಾಸ್ ಇರುತ್ತಲ್ಲ, ಅದನ್ನ ಇಟ್ಕೊಂಡು ಇದನ್ನ ಹಾಕ್ತಾ ಇದೆ. ಕೈ ಮೇಲೆ ಸುಟ್ತು ಅಂತ ನಾನು ಸಡನ್ನಾಗಿ ಹಿಂಗೆ ಸಿಂಕಲ್ಲಿ ಹಿಂಗೆ ಬಿಟ್ಬಿಟ್ಟು ಇದನ್ನು ಅಷ್ಟೇ ಇದನ್ನು ಬಿಟ್ಬಿಟ್ಟೆ. ಈ ಕಪ್ಪಲ್ಲಿ ಇದ್ದಿದ್ದು ಎಗರಿ ಇಲ್ಲಿಗೆ ಹಾರ್ಬಿಟ್ಟು ಇಷ್ಟು ಸುಟ್ಬಿಟ್ಟಿದೆ ನನಗೆ. ಆ ಟೈಮಲ್ಲಿ ಯಾರೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೆ, ಬೇಡದೇ ಇರೋರ ಬಗ್ಗೆ. ಅದಕ್ಕೆ ಯಾವಾಗೂ ತುಂಬ ಟಾಕ್ಸಿಕ್ ಕ್ರಿಯೇಟ್ ಮಾಡೋರು, ನೆಗೆಟಿವಿಟಿ ಇರೋರು ಏನಿರ್ತಾರೆ ನಮ್ಮ ಸುತ್ತಮುತ್ತಲು, ಅವ್ರನ್ನ ಅವಾಯ್ಡ್ ಮಾಡಬೇಕು. ಯಾವಾಗ ಅವ್ರ ಬಗ್ಗೆ ಥಿಂಕ್ ಮಾಡಬಾರ್ದು, ಮಾತಾಡಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಬೇಕು. ಇದು ನಾನು ರೀಸೆಂಟಾಗಿ, ಅಂದರೆ ನನ್ನ ಪಾಪು ಹುಟ್ಟೋ 2-3 ಇಯರ್ಸಿಂದ ಇದು ನಾನು ತುಂಬ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಯಾರು ತುಂಬ ಚೆನ್ನಾಗಿರ್ತಾರೆ ನನ್ನ ಜೊತೆನಲ್ಲಿ, ನಮಗೆ ಖುಷಿ ಆಗಬೇಕು, ಮಾತಾಡ್ಸಿದ್ರು ಒಂದು ಸ್ವಲ್ಪ ಖುಷಿ ಅನ್ನಿಸ್ಬೇಕು. ಆಮೇಲೆ ನಮ್ಮ ಬಗ್ಗೆ ನಮಗೇನೆ ಒಂಥರ ಕೀಳು ಆಗೋ ಥರ ಯಾರು ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅವ್ರನ್ನ ಕಂಪ್ಲೀಟಾಗಿ ದೂರ ಇಡಬೇಕು. ಅದಾದಮೇಲೆ ನಾನು ಯೂಟ್ಯೂಬ್ನ ಆ್ಯಕ್ಚುಲಿ ಅಂದ್ಕೊಂಡಿದ್ದು, ನನಗೆ ಇಷ್ಟಪಡೋರನ್ನ ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಬೇಡ, ಹೊರಗಡೆ ಹೋಗೋದೇ ಬೇಡ, ಒಂಥರ ಎಂಗ್ಸೈಟಿ ಥರ ಅನಿಸುತ್ತೆ. ಯಾರ ಹತ್ರ ಮಾತಾಡೋಕ್ಕೂ ಒಂಚೂರು ಇಷ್ಟ ಆಗಲ್ಲ. ಏನಂದ್ರೂ ಎಲ್ಲಿ ಹೋದ್ರೂ ಸುಮ್ಮನೆ ಜಡ್ಜ್ ಮಾಡ್ತಾರೆ. ಚೆನ್ನಾಗಿದ್ರು ಜಡ್ಜ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಜಡ್ಜ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದು ಬೇಡ ಅಂತ ಹೇಳ್ಬಿಟ್ಟು, ಯಾರು ನಮ್ಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಇಲ್ಲ ಅಂತ. ಕೆಲವು ಫ್ರೆಂಡ್ಸ್ ಆದ್ರೂ ಅಷ್ಟೇ, ಒಂದು ಬೇರೆ ಅಣಿಕೆ ಅಷ್ಟು ನಾವು ಫ್ರೆಂಡ್ಸ್ ಇಟ್ಕೊಂಡ್ರು ನಮಗೆ ತುಂಬ ಒಳ್ಳೆಯವರು ಅನಿಸ್ಬೇಕು. ಆಮೇಲೆ ನಾವು ಅವ್ರಿಗೂ ಅಷ್ಟೇ ಒಳ್ಳೆಯವರಾಗಿರ್ಬೇಕು. ಅಂಥವ್ರು ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. 100 ಜನ ಇದ್ದಾರೆ, ನಂಗೆ 1000 ಜನ ಇದ್ದಾರೆ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅನ್ನೋರು ಸ್ವಲ್ಪ ದೂರನೇ ಇಟ್ಕೊಳ್ಳಿ. ಅದು ನನ್ನ ಪಾಲಿಸಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ಕನೆಕ್ಟ್ ಆಗುತ್ತೆ, ಎಷ್ಟು ಜನ ಕನೆಕ್ಟ್ ಆಗಲ್ಲ ಅಂತ ಗೊತ್ತಿಲ್ಲ. ಬಟ್ ಇದು ನನ್ನ ಪಾಲಿಸಿ ಫ್ರಮ್ ಫ್ಯೂ ಇಯರ್ಸ್. ಅದಕ್ಕಿಂತ ಮುಂಚೆ ತುಂಬ ಟಾಕ್ಸಿಕ್ ಕ್ರಿಯೇಟ್ ಮಾಡೋ ಅಂಥ ಜನ ನನ್ನ ಜೊತೆಲಿ ತುಂಬ 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 ಇದ್ರು. ಸೊ ಬನ್ನಿ ಇವಾಗ ನಮ್ಮ ಪಾಪನ್ನ ತೋರಿಸ್ತೀನಿ. ಈಗ ಮಲ್ಗೆದ್ದಿದ್ದಾಳೆ. ಬಾಕಂದ ಬಾ 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 ಬಚ್ಚಿನು ಬಚ್ಚಿಲ್ದಿ, ಜಲ್ದಿ ಬಾ 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 ಬಾ. ಏನಾಯ್ತು? ಐಸು ಹೋಗೋಣ, ಡಾಕ್ಟರ್ ಹತ್ರ ಹೋಗೋಣ ಬಾ. ಹೋಗೋಣ. ಟೋಪಿ ತೋರಿಸು. ಹೈ ಟೆಡಿ, ಯು ಲೈಕ್ ಟೆಡಿ? ಅವನಿಗೆ ಟೆಡಿ ಅಂದರೆ ತುಂಬ ಇಷ್ಟ. ಓನ್ ಮಾದು. ಟೋಪಿ ಎಲ್ಲೈತೆ ತೋರಿಸು. ಏ ಟೋಪಿ ಎಲ್ಲೈತೆ ಬಾಬಾ? 2 minutes. ಹಾಂ, ಬಾಯ್ಲಿ. ಏನಾಯ್ತು ಮಮ್ಮ? ಏನಾಯ್ತು? ಆಯ್ತಾ? ಬೈಲಿ, ಜಲ್ದಿ ಬಾ. ಹೌದಾ? ಇವಾಗ ಎಷ್ಟು 1:30 ಆಗ್ತಿದೆ. ಅಬ್ಬಾ, ನಂಗೆ ಐಸ್ ನೋಡಿ ಎಷ್ಟು ರೆಡ್ ಆಗಿದೆ. ತಲೆ ಸ್ನಾನ ಮಾಡ್ಕೊಂಬಂದರೆ ಕೆಲವೊಂದ್ಸಲ ಹಾಗೆ ಬೇಗ ಸೆನ್ಸಿಟಿವ್, ಬೇಗ ರೆಡ್ ಆಗಿಬಿಡುತ್ತೆ. ಬಾ ಮನೆ. ಅವಳಿಗೆ ಇವಾಗ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಮೊಂಗು ತಿನ್ನೋಣ. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಅವಳದು ಬಲ್ಗಣ್ಣಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. 1 ವೀಕ್ ಮುಂಚೆಯಿಂದನೇ ಬರ್ತಾ ಇತ್ತು, ಮತ್ತೆ ಸ್ಟಾಪ್ ಆಗಿತ್ತು. ನೋಡೋಣ ಸುಮ್ಮನೆ, ಏನಕ್ಕೆ ಕೋವಿಡ್ ಇತ್ತಲ್ಲ, ಸೊ ಹಾಗಾಗಿ ಹೋಗೋದ ಬೇಡ ಅಂತ ಯೋಚನೆ ಮಾಡಿ ಹೋಗಿರಲಿಲ್ಲ. ಈಗ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಗ್ನೋರ್ ಮಾಡೋದು ಬೇಡ. ಅವಳ ವಿಷಯದಲ್ಲಿ ಯಾವುದೇ ಒಂದು ಸ್ಮಾಲ್ ಇದ್ರೂ ನಾವು ಇಗ್ನೋರ್ ಮಾಡಲ್ಲ. ಹಾಗಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಗೂಗಲಲ್ಲಿ ಚೆಕ್ ಮಾಡಿದಾಗ ಮಕ್ಕಳು ಮೂಗಲ್ಲಿ ಕೈ ಇಟ್ಕೊಂಡು ಕಣ್ಣಿಗೆ ಇಟ್ಕೊಂಡ್ರೆ ಅದು ಇನ್ಫೆಕ್ಷನ್ ಆಗುತ್ತಂತೆ. ಬಾತ್. ಸೊ
ಓನ್ಮಾ ಮಧ್ಯದಲ್ಲಿ ಕಾಲ್ ಬಂತು. ಸೊ ನಾನೇನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ನಾನಿವಾಗ ಓಕೆ ಆಮೇಲೆ ತೋರಿಸ್ತೀನಿ. ಇವಾಗ ಒಂದು 6 months ಪ್ರೆಗ್ನೆಂಟ್ ಥರ ಕಾಣಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಮ್ಮಿ ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ವೇಟ್ ಗೇನ್ ಮಾಡಿದ್ದೀನಿ. ಸೊ ಹಾಗಾಗಿ ನೋಡ್ಬೋದು ಯೋಗ ಮ್ಯಾಟ್ ತರಿಸಿದ್ದೀನಿ. ನನಗೆ ಯೋಗ ಅಷ್ಟೊಂದು ಜಾಸ್ತಿ ಬರೋಲ್ಲ, ಬಟ್ ಎಸ್ ಸೂರ್ಯ ನಮಸ್ಕಾರ ಮುಂಚೆಯಿಂದನೂ ಮಾಡ್ತಿದ್ದೆ. ಆಮೇಲೆ ಇನ್ಮೇಲಿಂದ ಸ್ವಲ್ಪ ಡಯಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಬಾ ಮೇಲೆ ಚಿನಿ ಇನ್ನೇನು ಜಿಮ್ಮಿಗೆ ಹೋಗೋಣ ಅಂತ ನಾನು ಈ ಸೆಕೆಂಡ್ ವೇವ್ ಏನು ಸ್ಟಾರ್ಟ್ ಆಯಿತು ಇದಕ್ಕೂ ಮುಂಚೆ ಹೋಗಿ ಚೆಕ್ ಮಾಡ್ಕೊಂಬಂದಿದ್ದೆ. ಇನ್ನೇನು ಹೋಗಿ ಜಾಯ್ನ್ ಆಗಬೇಕು ಅಷ್ಟರಲ್ಲಿ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯಿತು. ಟ್ರೆಡ್ಮಿಲ್ ತರೋಣ ಅಂತ ತುಂಬ ದಿನದಿಂದ ನಾನು ಹೇಳ್ತಾನೆ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಅವರು ಹೋಗೋಣ 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 ಅಂತಲೇ ಇದ್ದಾರೆ. ಆಮೇಲೆ ಆನ್ಲೈನ್ ತರ್ಸೋಕ್ಕೆ ಸ್ವಲ್ಪ ಭಯ, ಹಾಗಾಗಿ ಓನ್ಮಾ ಗೊತ್ತಿರೋದನ್ನ ಕೇಳೋಣ ಅಂದ್ಕೊಂಡೆ. ನಾನು ಸುಮ್ಮನೆ ಅಮೆಝಾನಲ್ಲಿ ಚೆಕ್ ಮಾಡಿದಾಗ ತುಂಬ ಮಿಕ್ಸ್ಡ್ ರಿವ್ಯೂಸ್ ಇದೆ. ಅಲ್ಲಿ ನನ್ನಮ್ಮ ಮಮ್ಮ ಆಯಿತು. ಹಾಗೆ ನನ್ನ ವೇಟ್ ಎಷ್ಟಿದೆ ಅಂತಲೂ ಗೊತ್ತಿಲ್ಲ ಇವಾಗ ನನಗೆ, ಬಟ್ ಆಯಿತು ತೋರಿಸಿದೆ. ಪಾಪು ಯಾರು ಪಾಪು ಯಾರಾಯ್ತು ಪಾಪು? ಬಾ ನನ್ನ ಮಗುಗೆ ಪಾಪು, ಇದು ನನ್ನ ಪಾಪು ಓಕೆನಾ? ಹಾಗಿದೆ ಪಾಪುಗೆ ಓನ್ಮಾ ಡ್ರಾಮಾ ಕ್ವೀನ್. ಎಷ್ಟು ಡ್ರಾಮಾ ಮಾಡ್ತಿದ್ದೆ ನಾನು. ಎಲ್ಲಾಯ್ತು ತೋರಿಸ್ಬೇಕು ನೋಡಲ್ಲ. ಒಳ್ಳೆ ಬಾಬಾ ಎಲ್ಲೈತು ಬಾಬಾ, ಇಲ್ಲಿ ಆಯಿತು. ಅಲ್ಲಿ ತೋರಿಸ್ಬೇಕಾ? ಯಾರಿಗೆ ತೋರಿಸ್ಲಿ? ತೋರಿಸ್ಲಾ? ಯಾರಿಗೆ ತೋರಿಸ್ಲಿ? ವೆಯ್ಟ್ ಟೋಪಿ ತೋರ್ಸ್ ನನಗೆ, ಟೋಪಿ ತೋರ್ಸ್. ನಾವೆಲ್ಲ ಹೋಗ್ತೀವಿ ಇವಾಗ? ಎಲ್ಲರಿಗೂ ಹೇಳು, ನಾವು ಹೋಗ್ತೀವಿ ಹೇಳು. ನಾವು ಏನು ಹೇಳ್ತಿದ್ದೆ ಅಂದರೆ, ಎಸ್ ಕಮಿಂಗ್ ಡೇಸಲ್ಲಿ ಸ್ವಲ್ಪ ಡಯಟ್ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ ಥರ ವೇಟ್ ಲೂಸ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಸೊ ಈ ಥರ ನಾನು ಶೇರ್ ಮಾಡಿದ್ರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಲ್ಲ. ಸೊ ಹಾಗಾಗಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನ್ನ ಜೊತೆಲಿ ನೀವು ಕೂಡ. ನನಗೆ ಪರ್ಸ್ನಲಿ ವೇಟ್ ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಬಂದ್ಬಿಟ್ಟು ಹಸಿದೆಲ್ಲ ಹಾಕ್ಬಾರ್ದು. ಡ್ಯಾಡಿ ಬೈತಾರೆ ಅಂತ. ಏನು ಹೇಳ್ತಿದ್ದೆ? ವೇಟ್ ಇಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಆಗಲ್ಲ. ಅವಾಗ ಜಾಸ್ತಿ ವೇಟ್ ಆಗಿಬಿಟ್ರೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಮಮ್ಮಿ ಪ್ಲೀಸ್ ಬಾಬಾ ನಾವು ಹೋಗೋಣ ಬಾ, ಫಸ್ಟು ಹೋಗೋಣ ಬಾ. ವೇರ್ ಇಸ್ ಯೋರ್ ಮಾಸ್ಕ್? ಮಾಸ್ಕ್ ಇಲ್ಲಿ. ಇರುಮ ಮಾಸ್ಕ್ ಇಲ್ಲಿ. ನೋ ಪ್ಲೀಸ್ ಏನೋ ಪ್ಲೀಸ್. ಅಯ್ಯೋ. ಓಕೆ ಗೈಸ್ ಇವಾಗ ನಮ್ಮ ಅಮ್ಮ ಮನೆಗೆ ಊಟಕ್ಕೆ ಹೋಗ್ತೀವಿ. ಊಟ ಮಾಡ್ಕೊಂಡು ಅಲ್ಲಿಂದ ಗಾಡಿ ತೊಗೊಂಡು ಇವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಹಾಸ್ಪಿಟ್ಲ್ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ನೋಡೋಣ ಆಮೇಲೆ ಸಿಗ್ತೀವಿ. ಓಕೆ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ಡೇ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಒಂದು ಲೇಟಾಗಿ ಬಂದ್ವಿ, ತುಂಬಾ ಮಳೆ ಕೂಡ ಆಗ್ತಾಯಿತ್ತು. ಈವನ್ ಅಡುಗೆ ಕೂಡ ಏನೂ ಮಾಡಲಿಲ್ಲ. ಸೊ ಹಾಗಾಗಿ ವ್ಲಾಗ್ನ ನೆಕ್ಸ್ಟ್ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿನೂ ಅಷ್ಟೇ ನಾವು ಡೊಮಿನೋಸಿಂದ ಪಿಜ್ಜಾ ತರಿಸ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ಸಲ ಹೋಗ್ತೀನಿ, ಎಷ್ಟು ಸಲ ಬರ್ತೀನಿ ಅಂತ. ಸಿಯು ಪದೇ ಕರಿತಾನೆ ಇರ್ತಾಳೆ. ಅವಳಿಗೆ ಅಂತ ಒಂದಿಷ್ಟು ರೈಮ್ಸ್ ಹಾಕ್ಬಿಟ್ಟು ಬಂದಿದ್ದೀನಿ. ಡಾಕ್ಟರ್ ನಿನ್ನೆ ಹೇಳಿದ್ರು 2.5 ವರ್ಷ ಆಗೋವರೆಗೂ ಸ್ಕ್ರೀನ್ ಟೈಮಿಂಗ್ ನಾವು ಮಾಡಲೇಬಾರ್ದು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ತೋರಿಸ್ಲೇಬೇಕಾಗತ್ತೆ. ನಾವು ಎಷ್ಟು ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಮಕ್ಕಳು ಮಾತಾಡ್ತಾರೆ ಅಂತ ಹೇಳ್ತಾಯಿದ್ರು. ಸೊ ನೀವು ನೋಡ್ಬೋದು ಇವಾಗ ಬೆಳಗ್ಗೆ ಎಷ್ಟು ಗಡಿಬಿಡಿನಲ್ಲಿ ಒಂದು 10 ಸಲ ಹೋಗ್ತೀನಿ, 10 ಸಲ ಬರ್ತೀನಿ. ಓಕೆ ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಏನು ಬೇಕು ಬರ್ತೀನಿ, ಒಂದು ನಿಮಿಷ ಇರು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಅವಳಿಗೆ ಅಂತ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕ್ತೀನಿ. ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅಲ್ಲ ಮಮ್ಮಿ? ಯು ಲೈಕ್ ಕ್ಯಾರೆಟ್ ರೈಟ್? ಕಚ್ಚಿ ತಿನ್ನೋ. ಓಕೆ, ಅವಳಿಗೆ ಕಣ್ಣು ಇನ್ಫೆಕ್ಷನ್ಗೆ ಡಾಕ್ಟರು ಇಲ್ಲಿ ನೋಡು ನಿಮಿಷ, ಈ ಕಡೆ ನೋಡು, ಅಲ್ಲಿ ನೋಡು, ಹಿಂಗೆ ಮಸಾಜ್ ಮಾಡಕ್ಕೆ ಹೇಳಿದ್ದಾರೆ. ಇಷ್ಟು ಈ ಥರ 3
4 5 5 ಟೈಮ್ಸ್ 5 ಟೈಮ್ಸ್ ಈ ಥರ ಎಷ್ಟು ಇರಲಿ ಬಿಡು, ಹೋಯ್ತು ಬಿಡು. ಇತ್ತು ಒಂದು ಸೆಟ್ಟಲ್ಲಿ 5 ಟೈಮ್ಸ್ ಇದನ್ನ 5 ಸಲ ಮಾಡೋಕ್ಕೆ ಹೇಳಿದ್ದಾರೆ. ಹಾಗೆ ಡ್ರಾಪ್ಸ್ ಕೊಟ್ಟಿದ್ದಾರೆ. ಡ್ರಾಪ್ಸ್ ತೋರ್ಸೋಕ್ಕೆ ಹೋಗಲ್ಲ. ಡ್ರಾಪ್ಸ್ ಆದರೆ ಮೆಡಿಕಲ್ ಏನೋ ಮೆಡಿಸಿನ್ ಆಗುತ್ತೆ, ಸೊ ಹಾಗಾಗಿ ತೋರ್ಸೋಕ್ಕೆ ಹೋಗಲ್ಲ. ಆಮೇಲೆ ಕಾಟನ್ ತೊಗೊಂಡು ಅಂದರೆ ಹತ್ತಿ ತೊಗೊಂಡು ಬೆಚ್ಚಗಿರೋ ನೀರಿನಲ್ಲಿ ಪ್ರೆಸ್ ಮಾಡಿಬಿಟ್ಟು ಹೀಗೆ ಔಟ್ ಸೈಡ್ಗೆ ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ. ಬಿಸಿ ಬಿಸಿ ಬರ್ಬೋದು ಅಂತ ಇರಲಿ ಇರೋ ನಿಮಿಷ. ಇವಳು ಹುಟ್ಟಿದಾಗ ಒಂದು 3-4 ಡೇಸಲ್ಲೂ ಆ ಥರ ಆಗಿತ್ತು. ಅವಾಗೂ ಅದೇ ಸೇಮ್ ಹೇಳಿದ್ರು, ಮಸಾಜ್ ಮಾಡಬೇಕಂತೆ. ಈಗ ಮಿಕ್ಸ್ ಮಾಡಲಾ? ಓಕೆ. ಹಾಂ, ಚಿಕ್ಕ ಮಕ್ಕಳಿಗೆ ಆ ಥರ ಇನ್ಫೆಕ್ಷನ್ ಆಗೋದು ತುಂಬಾ ಕಾಮನ್. ಇಲ್ಲೊಂದು ನೋವು ಇರುತ್ತೆ, ಆ ನೋವಿಂದನೇ ಆ ಥರ ಕನೆಕ್ಷನ್ ಇರುತ್ತಲ್ಲ, ಆ ಕನೆಕ್ಷನ್ ಪ್ರಾಬ್ಲಮ್ ಆದಾಗನೇ ಅದು ಆ ಥರ ಗಲೀಜು ಬರೋದು, ಇನ್ಫೆಕ್ಷನ್ ಆಗೋದು ಆಗುತ್ತಂತೆ. ಸೊ ಹಾಗಾಗಿ ಇವನ್ ಚಿಕ್ಕ ಪಾಪು ಇದ್ದಾಗೂ ಅದೇ ಸಜೆಸ್ಟ್ ಮಾಡಿದರು. ನಾವು ತೋರಿಸಿದ್ದು ಓಮ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನರೇಂದ್ರ ಅಂತ. ಈಸ್ ರಿಯಲಿ ನೈಸ್. ಒಂಥರ ತುಂಬ ಕಂಫರ್ಟ್ ಅನಿಸುತ್ತೆ ಅವ್ರ ಜೊತೆಗೆ ಏನು ಇವನ್ನ ಕನ್ಸಲ್ಟ್ ಮಾಡ್ಸೋಕ್ಕೆ. ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಯಲ್ಲಿ ಪೇಷನ್ಸಿಂದ ಬೇರೆ ಏನಾದ್ರು ಡೌಟ್ಸ್ ಇದ್ರೂ ಕ್ಲೀನಾಗಿ ಕೇಳ್ತಾರೆ. ಆಮೇಲೆ ಅಡಿಷ್ನಲ್ ಕೂಡ ಹೇಳ್ತಾರೆ. ಆಮೇಲೆ ಬ್ರಷ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಬ್ರಷ್ ಮಾಡಿಸ್ತಾ ಇದ್ದೆ, ಬಟ್ ನಾಟ್ ಎವ್ರಿ ಡೇ. ಪೇಸ್ಟ್ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಮಕ್ಕಳಿಗೆ ಅಂತ ತುಂಬಾ ಬ್ರ್ಯಾಂಡ್ ಇದೆ ಅಂತೆ, ಅದು ಎಡಿಬಲ್ ಬ್ರ್ಯಾಂಡ್ಸ್. ಹೊಟ್ಟೆಗೆ ಹೋದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ಒಂದಿಷ್ಟು ಬರ್ಕೊಟ್ಟಿದ್ದಾರೆ. ಕಮಿಂಗ್ ಡೇಸಲ್ಲಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಇಟ್ಸ್ ಏನು ಎಲ್ಲರಿಗೂ ಒಂಥರ ಕಾಮನ್ ಆಗಿರೋದ್ರಿಂದ ಅದನ್ನು ತೋರಿಸ್ತೀನಿ. ಬಟ್ ಮೆಡಿಸಿನ್ಸ್ ಆದರೆ ತೋರ್ಸೋಕ್ಕೆ ಹೋಗಲ್ಲ. ಮೆಡಿಸಿನ್ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ತೊಗೋಬೇಕಾಗುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಹೇಳ್ಬೋದು ನಾನು ಏನೇನು ತೆಗೆದು ಈ ಥರ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇದ್ರದ್ದು ಬೆಣ್ಣೆ ಕೂಡ ಮಾಡ್ತೀನಿ ನಮ್ಮ ಚಿಲ್ಲಿ ಪಾಪುಗೆ. ಓಕೆ, ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸಿಗೋಣ. ಓಕೆಮ್ಮ? ಯೂಶಲಿ ಟೊಮೆಟೊ ನಾನು ಹಾಕಲ್ಲ, ಬಟ್ ಸಿಹಿಗೋಸ್ಕರ ಹಾಕ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಟೊಮೆಟೊ ಅಲ್ಲ ಮಮ್ಮಿ? ಟೊಮೆಟೊ ಕೂಡ ಇಷ್ಟ ಮಮ್ಮಿಗೆ. ಟೊಮೆಟೊ ತಿನ್ನು. ನೋ ನೋ ಇದು ಓಕೆ ಚಲೋ. ಮಾರ್ನಿಂಗ್ ಅಂದರೆ ಸಿಕ್ಕಾಪಟ್ಟೆ ಗಡಿಬಿಡಿ. ಹಾಗಾಗಿ ಇತ್ತೀಚೆಗೆ ನಾನು ಅಷ್ಟು ಜಾಸ್ತಿ ವ್ಲಾಗ್ಸ್ನ ಹಾಕ್ತಾ ಇರಲಿಲ್ಲ. ಡೈಲಿ ವ್ಲಾಗ್ಸ್ ಅಂತೂ ಹಾಕ್ತಾನೆ ಇರಲಿಲ್ಲ. ನನಗೆ ತುಂಬ ಇಷ್ಟ ಇದೆ. ಅಂದರೆ ನಾನು ಯಾವ ಥರ ಮ್ಯಾನೇಜ್ ಮಾಡ್ತೀನಿ, ಯಾವ ಥರ ನಾನು ಮೀಲ್ಸ್ನ ಪ್ರಿಪೇರ್ ಮಾಡ್ಕೊತೀನಿ, ಅಂದರೆ ಕುಕ್ಕಿಂಗ್ ಮಾಡೋಕ್ಕೂ ಮುಂಚೆ ವೀಕ್ಲಿ ಯಾವ ಥರ ನಾನು ರೆಡಿ ಮಾಡ್ಕೊಳ್ತೀನಿ ಅಂತ ಎಷ್ಟೊಂದು ಸಲ ನಾನು ಅಂದ್ಕೊಳ್ತೀನಿ. ಬಟ್ ಆಗೋದೇ ಇಲ್ಲ. ಇವಾಗ ನೋಡ್ಬೋದು ನನ್ನ ಟ್ರೈಪಾಡ್ ಬಿದ್ದುಬಿಟ್ಟು, ನಾನು ಟೀಗೆ ಅಂತ ಹಾಲು ಇಡ್ತಾ ಇದ್ದೆ. ಅಲ್ಲಿ ಟ್ರೈಪಾಡ್ ಬಿದ್ದುಬಿಟ್ಟು ಹಾಲೆಲ್ಲ ಚೆಲ್ಬಿಡ್ತು. ಬಿಸಿ ಇದ್ದಿದ್ರೆ ನನ್ನ ಕೈಯೆಲ್ಲ ಸುಟ್ಟೋಗ್ತಿತ್ತು. ಲಕ್ಕಿಲಿ ಮೊಬೈಲ್ ಬೀಳಲಿಲ್ಲ. ಬಿಸಿ ನೀರಲ್ಲಾಗಲಿ ಅಥವಾ ಪಾತ್ರೆಯಲ್ಲಿ ಬಿದ್ದಿದ್ರೆ ಮೊಬೈಲ್ ಕೂಡ ಹಾಳಾಗಿ ಹೋಗ್ತಿತ್ತು. ಬಟ್ ಈ ಥರ ಗಡಿಬಿಡಿನಲ್ಲೇ ಎಕ್ಸ್ಟ್ರಾ ಕೆಲಸ ಆಗಿಬಿಟ್ರೆ ತುಂಬ ತೊಂದರೆ ಆಗಿಬಿಡತ್ತೆ. ತುಂಬ ಚಿಕ್ಕ ಜಾಗ ಇದೆ. ಪ್ಲಸ್ ಏನೂ ಅಷ್ಟು ಪಾತ್ರೆ ಹೊಂದಿಸ್ಕೊಳ್ಳೋಕ್ಕಾಗಲಿ ಅಥವಾ ಏನು ಸಾಮಾನು ಇಡೋಕ್ಕಾಗಲಿ ಅಷ್ಟು ಆರ್ಗನೈಸಿಂಗ್ ಆಗಿ ಇಲ್ಲ. ಅಂದರೆ ಕಬೋರ್ಡ್ಸ್ ಆಗಲಿ ಆ ಥರ ಏನೂ ಇಲ್ಲ. ನಾವೂ ಅಷ್ಟೇ ಟೆಂಪ್ರವರಿ ಅಂದ್ಕೊಂಡೇ ಹಾಗೆ ದಿನಗಳನ್ನೂ ತಳ್ಳಿಬಿಟ್ವಿ. ನಾವು ಏನು ಅಷ್ಟೊಂದು ಸೆಟಪ್ ಮಾಡ್ಕೊಳ್ಳಿಲ್ಲ. ಮಾಡ್ಕೊಂಡ್ರೂ ತುಂಬ ಚಿಕ್ಕ ಜಾಗ. ಇಲ್ಲಿ ಒಂದು ಟ್ರೈಪಾಡ್ ಇಟ್ಟರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಟ್ರೈಪಾಡ್ ಇಡದೇ ಇದ್ರೂ ಎಷ್ಟೊಂದು ಸಲ ನನಗೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಚಿಕ್ಕ ಜಾಗದಲ್ಲಿ ತುಂಬ ಗಡಿಬಿಡಿ ಮಾಡಿಕೊಂಡ್ರೆ ಈ ಥರ ಸಾಮಾನು ಬೀಳೋದು, ಸಾಮಾನು ಇದಾಗೋದು, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನೋಡ್ಬೋದು ಮೊದಲೇ ನನಗೆ ಟೈಮ್ ಆಗೋಗ್ತಿದೆ. ಅದರಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ಹಾಗೆ ನೀವು ಇಲ್ಲಿ ನೋಡ್ಬೋದು ಸೈಡಲ್ಲಿ ಟೀ ಇಡ್ತಾಯಿದ್ದೀನಿ. ಇಲ್ಲಿ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ. ಉಪ್ಪಿಟ್ಟಿಗೆ ಆಲ್ರೆಡಿ ಹೇಳಿದೆ ಅನಿಸುತ್ತೆ. ಉಪ್ಪಿಟ್ಟಿಗೆ ತರಕಾರಿ ಏನು ಬೇಯಬೇಕಲ್ಲ ಅದು ಕುಕ್ ಆಗೋಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸುಮ್ಮನೆ ನಿಂತ್ಕೊಂಡು ಸುಮ್ಮನೆ ಚಮಚ ಅಲಾಡಿಸ್ತಾ ಇದ್ದರೆ ಅದೇನು ಏನು ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಮುಚ್ಚಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಇಲ್ಲಿ ನಾನು ಸಾರು ಮಾಡೋಣ ಅಂದರೆ ದಾಲ್ ಥರ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಬೇಳೆ ಕೂಡ ವಾಶ್ ಮಾಡಿಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಇವನ್ ದಾಲ್ನೂ ಅಷ್ಟೇ ನಾನು ಮುಂಚೆನೇ ಆನಿಯನ್ ಟೊಮೆಟೊ ಅಂದರೆ ಈರುಳ್ಳಿ ಟೊಮೆಟೊದು ನಾನು ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಸಲ ರುಬ್ಬಿ ಮಾಡಿ ಇಟ್ಕೊತೀನಿ, ಕೆಲವೊಂದು ಸಲ ತುಂಬ ಚಾಪ್ ಮಾಡಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊತೀನಿ. ಏನು ಕೆಲವೊಂದು ಐಟಮ್ಸ್ಗೆ ಕೆಲವೊಂದು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಈ ಥರ ಸೌತ್ ಇಂಡಿಯನ್ ಅಡುಗೆಗೆ ಯಾವ ಥರ ಬೇಕೋ ಆ ಥರ ನಾನು ಮಾಡಿಟ್ಟಿದ್ದೆ. ಸೊ ಜಸ್ಟ್ ಒಂದು ಬೇಳೆ 1-2-3 ಸ್ಪೂನ್ ನಾನು ಮಾಡಿಟ್ಕೊಂಡಿರೋಂಥ ಈ ಬೇಸ್ ಏನಿದೆ ಅದನ್ನ ಹಾಕಿಬಿಟ್ಟು ಸೀಟಿ ಹೊಡೆಸ್ಬಿಟ್ರೆ ಸೂಪರಾಗಿ ದಾಲ್ ರೆಡಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ರೈಸ್ ಕೂಡ ಅಷ್ಟೇ ರೋಬೋ ಕುಕ್ಕಲ್ಲಿ ಇಡ್ತಾಯಿದ್ದೀನಿ.
ಇವಾಗಲೇ ಆನ್ ಮಾಡಲ್ಲ, ಈಗಲೇ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ನಾನು ಈ ಈ ರೋಬೋ ಕುಕ್ನ ಏನಿದೆ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಡ್ತೀನಿ. ಇನ್ನೇನು 1 ಅವರ್ ಇದೆ ಊಟ ಮಾಡೋಕ್ಕೆ ಅನ್ನೋಕ್ಕೂ ಮುಂಚೆ ಜಸ್ಟ್ ಬಂದುಬಿಟ್ಟು ಬಟನ್ನ ಪ್ರೆಸ್ ಮಾಡ್ತೀನಿ. ಇವನ್ ದಾಲ್ನೂ ಅಷ್ಟೇ 1 ಅವರ್ ಮುಂಚೆನೇ ಬಂದುಬಿಟ್ಟು ಒಂದು 5 ಮಿನಿಟ್ಸ್ ಬ್ರೇಕ್ ಥರ ತೊಗೊಂಬಂದ್ಬಿಟ್ಟು ಆನ್ ಮಾಡಿಬಿಟ್ಟು ಹೋಗ್ತೀನಿ. 1-2 ಸೀಟಿ ಆದಮೇಲೆ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವನ್ ಏನಾದರೂ ಪಲ್ಯ ಆಗಿರ್ಬೋದು ಅಥವಾ ಹಾಗಲಕಾಯಿ ಪಲ್ಯ ಅಥವಾ ಟೊಮೆಟೊ ಗೊಜ್ಜು ಈ ಥರ ಎಲ್ಲ ನಾನು ವೀಕ್ಲಿ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾವಾಗೂ ಮಾಡಲ್ಲ, ಯಾವಾಗನ ಮಾಡಿದ್ರೆ ಒಂದು ಮಂತಲ್ಲಿ 1 ಸಲ 2 ಸಲ ಆ ಥರ ಮಾಡ್ಕೊಳ್ತೀವಿ. ಇದೇ ಥರ ನಾನು ಆ್ಯಕ್ಚುಲಿ ಮ್ಯಾನೇಜ್ ಮಾಡೋದು. ತರಕಾರಿಗಳ್ನೂ ಅಷ್ಟೇ ಹೆಚ್ಚಿಟ್ಕೊಳ್ಳೋದು. ನಾನು 1 ಸಲ 2 ಸಲ ಟ್ರೈ ಮಾಡಿದೆ ಡೈರೆಕ್ಟಾಗಿ ಹೆಚ್ಚಿಟ್ಟಿರುವಂಥ ತರಕಾರಿಗಳನ್ನ ತರಿಸೋದಕ್ಕೆ. ಬಟ್ ಏನೋ ಗೊತ್ತಿಲ್ಲ, ಅಷ್ಟು ಹೈಜೀನ್ ಅನಿಸಲ್ಲ, ಬೇಗನೆ ಹಾಳಾಗಿಬಿಡುತ್ತೆ. ಆಲ್ರೆಡಿ ಅವರು ತುಂಬ ದಿನದ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟು ಕ್ಲೀನಾಗಿರಲ್ಲ. ಆಮೇಲೆ ತುಂಬ ದಿನ ಬಾಳ್ಕೆನೂ ಬರಲ್ಲ. ಅಂದರೆ ನಾನೇನ ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ಮಿನಿಮಮ್ 15 ಡೇಸ್ವರೆಗೂ ರೆಡಿ ಇರುತ್ತೆ, ಕ್ಲೀನಾಗಿ ಏನೂ ಹಾಳಾಗ್ದಿರ ಚೆನ್ನಾಗಿ ಇರುತ್ತೆ. ಇನ್ನೊಂದು ನೋಡ್ಬೋದು, ಇವಾಗ ನಾನೇನು ಬಾಕ್ಸ್ ತೊಗೊಂಬಂದೆ, ಇದು ಫ್ರಿಜ್ಜಲ್ಲಿ ಇಟ್ಟಿದ್ದಂಥ ಬಾಕ್ಸು. ಇಲ್ಲಿ ಅದ್ರ ಲಿಡ್ ಏನಿದೆ, ಲಿಡ್ ಮೇಲೆಲ್ಲ ನೀರು ಕುತ್ಕೊಂಡಿರುತ್ತೆ. ನಾನು ಯಾವಾಗೂ ಸಾಮಾನು ತೊಗೊಂಡ್ರು ಅದನ್ನು ಒರೆಸಿಡ್ತೀನಿ, ಇಲ್ಲಾಂದರೆ ಅದು ನೀರು ಬಿದ್ದುಬಿಟ್ಟು ಕೊಳ್ತೋಗ್ಬಿಡುತ್ತೆ ವಸ್ತುಗಳೆಲ್ಲ. ಕೆಳಗಡೆ ಒಂದು ಟಿಶ್ಯೂ, ಮೇಲ್ಗಡೆ ಒಂದು, ಅಂದರೆ ಪೇಪರ್ ಟಾವೆಲ್ ಅಂತೀವಲ್ಲ, ದಪ್ಪ ಇರುತ್ತೆ, ಕಿಚನ್ಗೆ ಅಂತಲೇ ಬರುತ್ತೆ. ನಾನು ಅದನ್ನ ಕಟ್ ಮಾಡಿ ಈ ಥರ ಹಾಕಿಟ್ಟಿರ್ತೀನಿ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. 2 ದಿನ ಆಯಿತು ಅಷ್ಟೇ ತಂದು, ಬಟ್ ಆದ್ರೂ ಈಗ ತಂದ ಹಾಗೆ ಅಷ್ಟು ಫ್ರೆಶ್ ಆಗಿದೆ. ಆಮೇಲೆ ನೋಡ್ಬೋದು ಹಾಗೆ ಆಗಲೇ ಹೇಳ್ದಾಗೆ ಒರೆಸಿಡ್ತೀನಿ. ಸೊ ನೀರು ಬಿದ್ದರೆ ಸುಮ್ಮನೆ ಕೊಳ್ತೋಗ್ಬಿಡುತ್ತೆ, ಬೇಗ ಕೊಳ್ತೋಗುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. हाय करो, क्या करो? आज से हाइट हो ही नहीं रहा वो. ओपन कर दो. ಸೊ ಮಧ್ಯದಲ್ಲಿ ಒಂದು ಬ್ರೇಕ್ ಥರ ಅದ್ರಲ್ಲಿ ಬಂದುಬಿಟ್ಟು ಗಾರ್ಲಿಕ್ ಬ್ರೆಡ್ನ ಬಿಸಿ ಮಾಡಿಬಿಟ್ಟು ನನಗೂ ತಿನ್ನಿಸ್ಬಿಟ್ಟು ಹೋದರು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಾಗೆ ಸ್ವಲ್ಪ ಜಾಸ್ತಿನೇ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಕಾಣಿಸಲ್ಲ ನಾನು ಇದರಲ್ಲಿ, ಬಟ್ ಆ್ಯಕ್ಚುಲಿ ತುಂಬಾ ಗೇನ್ ಆಗಿದ್ದೀನಿ. ನೆನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡ್ಬೋದಿತ್ತು, ನಾನು ಮರ್ತೋಗ್ಬಿಟ್ಟೆ. ಸಿಯುನ ನೋಡ್ಕೊಳ್ಳೋ ಗಡಿಬಿಡಿನಲ್ಲಿ ಎಲ್ಲ ಮರ್ತೋಗ್ಬಿಡ್ತೀನಿ. ಅದ್ರಲ್ಲಿ ಬಂದ್ಬಿಟ್ಟು ಹೀಗೆ ನನ್ನ ಡಯಟ್ ಹಾಳು ಮಾಡ್ತಾರೆ. ಆಮೇಲೆ ನನ್ನ ಏನಾದರೂ ಇದ್ರೂ ಅಷ್ಟೇ, ಈ ಥರ ಫಾಸ್ಟಿಂಗ್ ಏನಾರ ಮಾಡ್ತಿದ್ರೆ ಫುಲ್ಲೆಲ್ಲ ಹಾಳು ಮಾಡಿಬಿಡ್ತಾರೆ. ತಿನ್ನೂ ಪರವಾಗಿಲ್ಲ ಅಂದ್ಬಿಟ್ಟು ಆರಾಮಾಗಿರು ಅಂತ. ಬಟ್ ನಾನೇ ಜಾಸ್ತಿ ತಲೆ ಕೆಡಿಸ್ಕೊಳ್ತೀನಿ ಹೆಲ್ತ್ ವೈಸ್. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಸಿಯುಗೂ ಅಷ್ಟೇ ಇದನ್ನೇ ಕೊಡ್ತಾಯಿದ್ದೀನಿ. ಡಾಕ್ಟರ್ ನೆನ್ನೆ ಏನು ಹೇಳಿದ್ರು ಅಂದರೆ ನಾವೇನು ತಿಂತೀವಿ ಎಲ್ಲನೂ ಅವ್ರಿಗೆ ಕೊಡ್ಬೋದು ಅಂತ. ಓಕೆ, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬೆಣ್ಣೆನ ಹಾಗೆ ಸೈಡಲ್ಲಿ ಹಾಕ್ತೀನಿ, ಯಾಕಂದರೆ ಬೆಣ್ಣೆ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಇವನ್ ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಒಂದು ಸ್ವಲ್ಪ ಕೆಲಸ ಇದೆ. ಅಂದರೆ ಲಾಗಿನ್ ಆಗಬೇಕು. ಲಾಗಿನ್ ಆಗಿಬಿಟ್ಟು ಆಗಿದ ತಕ್ಷಣ ಒಂದು ಕೆಲಸ ಇರುತ್ತೆ, ಅದು ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಸಿಯು ಜೊತೆಯಲ್ಲಿ ಅವರಪ್ಪ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ನಾನು ತೋರಿಸ್ತೀನಿ. ಸಿಯುನ ಮಾತಾಡಿಸ್ಲಿಲ್ಲಲ್ಲ, ಮಾತಾಡಿಸ್ತೀನಿ. ಚಿನ್ನ ಯಮ್ ಯಮ್, ಯು ಲೈಕ್ ಇಟ್? ಯಮ್ಮಿ ಮಮ್ಮಿ, ಯಮ್ಮಿ ಯಮ್ಮಿ ಮಮ್ಮಿ. ಸ್ಪೈಸಿ, ಓಹೋ ಸ್ಪೈಸಿ, ಬಿಸಿ ಬಿಸಿ. ಹೇಳೇನದು ಸ್ಪೈಸಿನಾ? ಕ್ಯಾರೆಟ್ ಮಾತ್ರ ಆರಿಸಿ ತಿಂತಾಳೆ. ಓಕೆ, ಇಲ್ಲಿ ನೋಡಿ ಕಪಲ್ ಗೋಲ್, ಸೇಮ್ ಕಲರ್ ಟೀ ಶರ್ಟ್. ಹೌ ಇಸ್ ಇಟ್? ಗುಡ್. ವೆಜಿಟೇಬಲ್ಸ್ ಹಾಕಿದ್ರೆ ಉಪ್ಮಾ ಅಲ್ಲ, ಇಲ್ಲ ಚೆನ್ನಾಗಿ ಅನ್ಸಲ್ಲ. ಹಸಿ ಕೊಬ್ಬರಿ ಹಾಕ್ಬೋದಿತ್ತು, ಹಸಿ ಕೊಬ್ಬರಿ ಇಲ್ಲ, ತಂದಿಲ್ಲ, ಖಾಲಿ ಆಗಿದೆ. ಓಕೆ, ಬಾಯ್ ಮಾಡಿ ಎಲ್ಲರೂ. ಬಾಯ್ 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 ಅಣ್ಣ. ಕೂತ್ಕೊಂತೀಯಾ? ಬಾಯ್ ಅಣ್ಣ. ಬಾಯ್ ಬಾಯ್ ಹೇಳು. ಬಾಯ್ 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 ಹೇಳು. ಬಾಯ್. ಓಕೆ ಬಾಯ್ ಬಾಯ್ ಗಾಯ್ಸ್. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮತ್ತೆ ಅಷ್ಟೇ. ಚಿನ್ನ ಲೈಕ್ ಮಾಡಕ್ಕೆ ಹೇಳು. लाइक ओके कर दो. ಲೈಕ್ ಮಾಡಕ್ಕೆ ಹೇಳು.
ಆಯ್ಕೆ ಅವಳು ಫುಲ್ ಬ್ಯುಸಿ ಇದ್ದಾಳೆ, ಡಿಸ್ಟರ್ಬ್ ಮಾಡೋದು ಬೇಡ, ಆರಾಮಾಗಿ ತಿನ್ನಲಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಟೇಕ್ ಕೇರ್. ಹಾಂ ಲೈಕ್ ಓಕೆ ಬಾಯ್.